ಇಂದಿನಿಂದ ವಿಧಾನಮಂಡಲದ ಉಭಯ ಸದನಗಳ ಮುಂಗಾರು ಅಧಿವೇಶನ ಆರಂಭ ಆಗಲಿದೆ. ಮುಖ್ಯಮಂತ್ರಿಯಾಗಿ ಸಿಎಂ ಡಿಕೆ ಶಿವಕುಮಾರ್ಗೆ ಇದು ಮೊದಲ ಅಧಿವೇಶನ. ಹಾಗಾದ್ರೆ ಈ ಅಧಿವೇಶನ ಎಷ್ಟು ದಿನ ನಡೆಯುತ್ತೆ, ಯಾವೆಲ್ಲ ವಿಷಯಗಳು ಪ್ರಸ್ತಾಪ ಆಗಲಿವೆ ಅನ್ನೋದ್ರ ವರದಿ ಇದೆ, ನೋಡ್ಕೊಂಡ್ಬನ್ನಿ. ವಿಧಾನಮಂಡಲ ಅಧಿವೇಶನಕ್ಕೆ ಕ್ಷಣಗಣನೆ. ಸಿಎಂ ಡಿಕೆ ಶಿವಕುಮಾರ್ಗೆ ಅಗ್ನಿ ಪರೀಕ್ಷೆ. ತಾಳ್ಮೆಯನ್ನ ಪಣಕ್ಕಿಟ್ಟು ಸಿಎಂ ಕುರ್ಚಿಯನ್ನ ಗಿಟ್ಟಿಸಿಕೊಂಡಿದ್ದಾಯಿತು. 3 ವರ್ಷ ಕಾದು ಕೊನೆಗೂ ತಮ್ಮ ಕನಸು ನನಸಾಗಿಸಿಕೊಂಡಿದ್ದೂ ಆಯಿತು. 2 ಹಂತದಲ್ಲಿ ಸಂಪುಟ ರಚನೆ ಮಾಡಿ ಖಾತೆಯನ್ನು ಹಂಚಿದ್ದಾಯಿತು. ಅಸಮಾಧಾನಿತ ಸಚಿವರಿಗೆ ಖಾತೆ ಬದಲಾವಣೆ ಮಾಡಿದ್ದಾಯಿತು. ಸಿಎಂ ಡಿಕೆ ಶಿವಕುಮಾರ್ಗೆ ಈಗ ಅಸಲಿ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಮುಂಗಾರು ಅಧಿವೇಶನ ಕ್ಷಣಗಣನೆ. ಕರ್ನಾಟಕ ವಿಧಾನಮಂಡಲದ ಮುಂಗಾರು ಅಧಿವೇಶನವು ಇಂದಿನಿಂದ ಶುರುವಾಗಲಿದೆ. ಆಗಸ್ಟ್ 27ರವರೆಗೆ ಬೆಂಗಳೂರಿನಲ್ಲಿ ಮುಂಗಾರು ಅಧಿವೇಶನ ನಡೆಯಲಿದೆ. ರಾಜ್ಯಪಾಲರ ಆದೇಶದಂತೆ ಒಟ್ಟು 10 ದಿನಗಳ ಕಾಲ ಕಲಾಪ ನಡೆಯಲಿದೆ. 10 ದಿನಗಳ ಅಧಿವೇಶನದಲ್ಲಿ ಶಾಸಕರು ಒಟ್ಟು 489 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಪೈಕಿ 286 ಚುಕ್ಕೆ ಗುರುತು ಪ್ರಶ್ನೆಗಳಿದ್ದು 195 ಚುಕ್ಕೆ ರಹಿತ ಪ್ರಶ್ನೆಗಳಿದೆ. ಇದು ಸಿಎಂ ಆದ ಬಳಿಕ ಡಿಕೆಶಿಗೆ ಮೊದಲ ಅಧಿವೇಶನ ಆಗಿದ್ದು ಸಾಕಷ್ಟು ಸವಾಲು ಅವರ ಮುಂದಿದೆ. ಮೂವತ್ತೊಂದು ವಿಷಯಗಳು ನಿಲುವಳಿ ಸೂಚನೆಯಡಿ ಚರ್ಚೆಗೆ. ಅಧಿವೇಶನದ ಮೊದಲ ದಿನದಂದು ಸಂತಾಪ ಕಲಾಪಗಳು ನಡೆಯಲಿದ್ದು 2ನೇ ದಿನ ವಿಧಾನಸಭಾಧ್ಯಕ್ಷರ ಚುನಾವಣೆ ನಿಗದಿಯಾಗಿದೆ. ಅಧಿವೇಶನದ ಮೊದಲ ದಿನದಂದು ಸಂತಾಪ ಕಲಾಪಗಳು ನಡೆಯಲಿದ್ದು 2ನೇ ದಿನ ವಿಧಾನಸಭಾಧ್ಯಕ್ಷರ ಚುನಾವಣೆ ನಿಗದಿಯಾಗಿದೆ. ಹಾಗಾಗಿ ಸೋಮವಾರದ ನಂತರ ಸದನ ಬಿರುಸಾಗುವ ಸಾಧ್ಯತೆ ಇದೆ. ಹಂಗಾಮಿ ಸ್ಪೀಕರ್ ಆಗಿ ಟಿಬಿ ಜಯಚಂದ್ರ ಸದನ ನಡೆಸಲಿಕ್ಕಿದ್ದಾರೆ. ಪರಿಷತ್ನಲ್ಲಿ ಹಂಗಾಮಿ ಸಭಾಪತಿಗಳಾಗಿ ಪುಟ್ಟಣ್ಣ ಕಲಾಪ ನಡೆಸಲಿಕ್ಕಿದ್ದಾರೆ. ಈ ನಡುವೆ ಪರಿಷತ್ನಲ್ಲಿ ಸಭಾಪತಿ ಸ್ಥಾನಕ್ಕೆ ಬಿಜೆಪಿ ಜೆಡಿಎಸ್ ಸ್ಪರ್ಧೆಯೊಡ್ಡಿ ಸಭಾಪತಿ ಉಪಸಭಾಪತಿ ಆಯ್ಕೆ ಚುನಾವಣೆ ನಡೆಸುವ ಸಾಧ್ಯತೆ ದಟ್ಟವಾಗಿದೆ ಅನ್ನುತ್ತಿವೆ ಮೂಲಗಳು. ಘನತೆಯುಕ್ತ ರಾಜ್ಯಪಾಲ ನಿಗದಿಪಡಿಸಿರುವಂತೆ ರಾಜ್ಯಪಾಲರೇನು ಟೈಮ್ ಅನ್ನ ಡೇಟ್ ಅನ್ನ ಫಿಕ್ಸ್ ಮಾಡಿದ್ರು, ಅದರ 14/8/2026 ಸಭಾಪತಿ ಸ್ಥಾನಕ್ಕೆ ಚುನಾವಣೆಯನ್ನ ನೋಟಿಫಿಕೇಶನ್ ನಿನ್ನೆ ಸಂಜೆ ಹೊರಡಿಸಿದ್ದೀವಿ. ನಂತರ ಕಾರ್ಯದರ್ಶಿ ಅವರು ವರದಿನ ಸಬ್ಮಿಟ್ ಮಾಡ್ತಾರೆ. ಘನತೆಯುಕ್ತ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಂದ ಕಳೆದ ಅಧಿವೇಶನ ನಂತರ ಅಂಗೀಕಾರವಾದ ವಿಧೇಯಕರ ಪಟ್ಟಿನ ನಮ್ಮ ಸದನದ ಮುಂದೆ ಇಡ್ತಕ್ಕಂಥದ್ದು. ಆಮೇಲೆ ಪ್ರಶ್ನೋತ್ತರ ಮತ್ತು ಪ್ರಸಕ್ತ ಅಧಿವೇಶನಕ್ಕೆ ಈವರೆಗೆ ಒಟ್ಟು 481 ಪ್ರಶ್ನೆಗಳನ್ನು ಸ್ವೀಕಾರ ಮಾಡಿದ್ದೀವಿ. ರಾಜ್ಯ ಸರ್ಕಾರದ ವಿರುದ್ಧ ಅಧಿವೇಶನದಲ್ಲಿ ಸಮರ ಸಾರೋದಕ್ಕೆ ದಳ ಕಮಲ ಪಡೆಯೂ ಭಾರೀ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಒಂದೊಂದೇ ವಿಚಾರಗಳನ್ನು ಮುಂದಿಟ್ಟು ಆಡಳಿತ ಪಕ್ಷವನ್ನು ಇಕ್ಕಟ್ಟಲ್ಲಿ ಸಿಲುಕಿಸುವುದಕ್ಕೆ ಸಜ್ಜಾಗಿದೆ. ಬರ ನಿರ್ವಹಣೆಯಲ್ಲಿ ಸರ್ಕಾರದ ವೈಫಲ್ಯ, ಕೆಪಿಎಸ್ಸಿ ಹಗರಣ, ಬಿಡದಿ ಟೌನ್ಶಿಪ್ ವಿಚಾರ, ಗೃಹಲಕ್ಷ್ಮಿ ಪಾವತಿಯಾಗದೇ ಇರೋದು, ಮೇಕೆದಾಟು ಯೋಜನೆ, ಪಿಂಚಣಿ ಬಾಕಿ ಸೇರಿದಂತೆ 10 ಹಲವು ವಿಚಾರಗಳನ್ನು ಸದನದಲ್ಲಿ ಪ್ರಸ್ತಾಪಿಸಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ತುದಿಗಾಲಲ್ಲಿ ನಿಂತಿವೆ. ಇದರ ಜೊತೆಗೆ ಪ್ರತಿಪಕ್ಷಗಳು ಕಾಂಗ್ರೆಸ್ನ ಆಂತರಿಕ ಭಿನ್ನಮತಗಳನ್ನು ರಾಜಕೀಯವಾಗಿ ಬಳಸಿಕೊಂಡು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವ ಸನ್ನಿವೇಶವನ್ನ ಸೃಷ್ಟಿಸುವ ಸಾಧ್ಯತೆ ಇದೆ. ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿರುವ ವಿಚಾರ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸಲಿದೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ಹೋರಾಟ ನಡೆಸುವುದಕ್ಕೆ ವಿಪಕ್ಷಗಳು ತಂತ್ರಗಳನ್ನು ರೂಪಿಸಿವೆ. ಸಿಎಂ ಆಗಿ ಮೊದಲ ಅಧಿವೇಶನವನ್ನ ಡಿಕೆ ಶಿವಕುಮಾರ್ ಹೇಗೆ ನಿಭಾಯಿಸುತ್ತಾರೆ ಅನ್ನೋ ಪ್ರಶ್ನೆ ಮೂಡಿದೆ. ಪಕ್ಷದೊಳಗಿನ ಆಂತರಿಕ ಗೊಂದಲ, ವಿಪಕ್ಷಗಳ ವಾಗ್ದಾಳಿ ಎಲ್ಲವನ್ನ ಹೇಗೆ ಎದುರಿಸುತ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಸದ್ಯಕ್ಕೆ ತಮಿಳುನಾಡಿಗೆ ಮತ್ತೆ ಕಾವೇರಿ ನೀರು ಬಿಡುವಂತೆ ಈಗಾಗಲೇ ಏನು ಆದೇಶ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಬಂದ್ ನಡೆಸೋದಕ್ಕೆ ಒಂದು ಕಡೆ ತೀರ್ಮಾನವನ್ನ ಮಾಡಲಾಗಿತ್ತು. ಇವತ್ತು ಬಂದ್ ವಿಚಾರವಾಗಿ ಏನಿರುತ್ತೆ ಏನಿರಲ್ಲ ಅಂತ ನೋಡೋದಾದ್ರೆ ಬಿಎಂಟಿಸಿ ಬಸ್ ಹಾಗೆ ಕೆಎಸ್ಆರ್ಟಿಸಿ ಬಸ್, ಅದರ ಜೊತೆಗೆ ಮೆಟ್ರೋ ಆಗಿರಬಹುದು, ಕ್ಯಾಬ್, ಆಟೋ, ಹೋಟೆಲ್, ಮೆಡಿಕಲ್ ಶಾಪ್, ಆಸ್ಪತ್ರೆ, ಶಾಲೆ, ಹಾಲು, ತರಕಾರಿ ಅಂಗಡಿ, ಹಣ್ಣು ಮಳಿಗೆ, ಅದರ ಜೊತೆಗೆ ಬಟ್ಟೆ ಅಂಗಡಿಗಳು, ಬೇಕರಿ, ಸರ್ಕಾರಿ ಕಚೇರಿ, ಐಟಿಬಿಟಿ ಸಂಸ್ಥೆ ಇವೆಲ್ಲವೂ ಕೂಡ ಓಪನ್ ಆಗಿರುತ್ತೆ. ಇನ್ನ ಏನಿರಲ್ಲ ಅನ್ನುವಂಥದ್ದನ್ನ ಕೂಡ ಗಮನಿಸ್ತಾ ಹೋಗಬೇಕಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಕೆಲವೊಂದಿಷ್ಟು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೇವಲ ಸಾಂಕೇತಿಕ ಪ್ರತಿಭಟನೆಗೆ ಮಾತ್ರ ಬಂದ್
ಸೀಮಿತವಾಗುವಂತಹ ಲಕ್ಷಣಗಳು ಕಂಡು ಬಂದಿದ್ವು. ಹಾಗಾಗಿ ಇವತ್ತು ಏನಿರುತ್ತೆ ಏನಿರಲ್ಲ ಅನ್ನುವ ವಿಚಾರವಾಗಿ ಸಾರ್ವಜನಿಕರಲ್ಲೂ ಒಂದಷ್ಟು ಗೊಂದಲ ಇತ್ತು. ಇನ್ನು ಏನಿರಲ್ಲ ಅಂತ ನೋಡೋದಾದ್ರೂ ಕೂಡ ಆಟೋ ಸಂಚಾರ ವ್ಯತ್ಯಯ ಆಗುತ್ತೆ, ಸಣ್ಣ ಪುಟ್ಟ ಅಂಗಡಿಗಳು ಬಂದ್ ಆಗ್ಲತ್ತೆ. ನೈತಿಕ ಬೆಂಬಲ ಕೂಡ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಓಲಾ, ಊಬರ್ ಅಸೋಸಿಯೇಷನ್, ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್, ಟ್ರಾವೆಲ್ಸ್, ಅದರ ಜೊತೆಗೆ ಆಪರೇಟರ್ಸ್ ಅಸೋಸಿಯೇಷನ್ ಆಗಿರಬಹುದು, ಆದರ್ಶ ಆಟೋ ಯೂನಿಯನ್, ಖಾಸಗಿ ಶಾಲೆಗಳ ಒಕ್ಕೂಟ ಇವೆಲ್ಲ ಕೂಡ ನೈತಿಕವಾಗಿ ಬೆಂಬಲವನ್ನ ಸೂಚಿಸಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚರಣ್, ಪ್ರಮುಖವಾಗಿ ಇವತ್ತು ಒಂದು ಕಡೆ ಕರ್ನಾಟಕದ ಬಂದ್ ಬಿಸಿ ಹೇಗಿರುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿದೆ. ಅದರ ಜೊತೆಗೆ ಯಾವೆಲ್ಲ ರೀತಿ ಸ್ಥಿತಿ ಇದೆ ನೀವಿರುವಂತಹ ಸ್ಥಳದಲ್ಲಿ, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಎಸ್, ಪ್ರಮುಖವಾಗಿ ಏನು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಈ ಒಂದು ಬಂದ್ಗೆ ಕರೆಯನ್ನ ನೀಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಒಂದು ಹಂತವಾಗಿ CWMA ಆದೇಶ ಏನಿದೆ, ಈ ಒಂದು ಆದೇಶವನ್ನು ವಿರೋಧಿಸಿ ಆಗಸ್ಟ್ 3ರಂದು ಈ ಒಂದು ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಅದಾದ ಬಳಿಕ ಜಲಾಶಯಗಳು ತುಂಬಿದ್ರು ಕೂಡ ಈ ಒಂದು ಬಂದ್ನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅನ್ನುವಂತಹ ದೃಢ ನಿರ್ಧಾರವನ್ನ ಕೂಡ ವಾಟಾಳ್ ನಾಗರಾಜ್ ಅವರು ತೆಗೆದುಕೊಂಡಿದ್ರು. ಮತ್ತೆ CWMA ಮತ್ತೆ CWRC ನಡೆಸಿದಂತಹ ಸಭೆ ಏನಿದೆ ಅದರಲ್ಲಿ ತಮಿಳುನಾಡಿಗೆ ಹೆಚ್ಚುವರಿ ನೀರನ್ನ ಹರಿಸುವಂತೆ ಆದೇಶ ಆದ ಬೆನ್ನಲ್ಲೇ ಈ ಒಂದು ಕಾವೇರಿ ಕಿಚ್ಚು ಇನ್ನಷ್ಟು ಹೆಚ್ಚಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಸದ್ಯ ಇವತ್ತು ಬಂದ್ಗೆ ಕರೆಯನ್ನ ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಒಂದಿಷ್ಟು ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲವನ್ನ ನೀಡದೆ ಹಿಂದೆ ಸರಿದಿದ್ರೆ, ಮತ್ತೊಂದಿಷ್ಟು ಸಂಘಟನೆಗಳು ಮತ್ತೆ ಹೋಟೆಲ್ ಅಸೋಸಿಯೇಷನ್ಗಳು ಈ ಒಂದು ಬಂದ್ಗೆ ನೈತಿಕ ಬೆಂಬಲವನ್ನ ಕೂಡ ನೀಡ್ತಾ ಇರುವಂತದ್ದು. ಪ್ರಮುಖವಾಗಿ ಇವತ್ತಿನ ಬಂದಿನಲ್ಲಿ ಒಂದಿಷ್ಟು ವಿಚಾರಗಳು ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂತಹ ಸಂಚಾರಕ್ಕೆ ಸಮಸ್ಯೆ ಆಗದಂತಹ ರೀತಿಯಲ್ಲಿ BMTC ಮತ್ತೆ KSRTC ಅದರ ಜೊತೆಗೆ ಮೆಟ್ರೋ ರೈಲುಗಳು ಸಂಚಾರವನ್ನ ನಡೆಸಲಿಕ್ಕಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ವಾಹನಗಳು ಕೂಡ ಇವತ್ತು ರಸ್ತೆಗೆ ಇಳಿಯಲಿದೆ. ಆದ್ರೆ ಪ್ರಮುಖವಾಗಿ ಒಂದಿಷ್ಟು ಸಂಘಟನೆಗಳೇನಿದೆ, ಈ ಒಂದು ಸಂಘಟನೆಗಳು ಬೆಂಬಲವನ್ನ ನೀಡಿರೋದ್ರಿಂದಾಗಿ ಒಂದಿಷ್ಟು ವಾಹನಗಳು ವ್ಯತ್ಯಯ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದರ ಜೊತೆಗೆ ಒಂದಿಷ್ಟು ಕಡೆಗಳೇ ಅಂತ ಹೇಳಿದ್ರೆ ಕರ್ನಾಟಕ ಬಂದ್ ನೀಡಿರುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಮಂಡ್ಯ, ಮೈಸೂರು ಭಾಗದಲ್ಲಿ ಹೋರಾಟಗಳು ಕೂಡ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ತಮಿಳುನಾಡಿನ ಗಡಿಭಾಗ ಪ್ರದೇಶಗಳಲ್ಲಿ ಕೂಡ ಒಂದಿಷ್ಟು ರಸ್ತೆಗಳನ್ನ ತಡೆದು ಪ್ರತಿಭಟನೆ ನಡೆಸೋದಕ್ಕೆ ಈಗಾಗಲೇ ಒಂದಿಷ್ಟು ಸಂಘಟನೆಗಳು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಅದರ ಜೊತೆಗೆ ಇನ್ನು ಬೆಂಗಳೂರಿಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಸದ್ಯದ ಪರಿಸ್ಥಿತಿಗೆ ಯಾವುದೇ ರೀತಿಯಾದಂತಹ ಸಂಚಾರ ಆಗಿರಬಹುದು, ಜನಸಾಮಾನ್ಯರಿಗೆ ತೊಂದರೆ ಆಗುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿಲ್ಲ. ಯಾಕಂತ ಹೇಳಿದ್ರೆ ಒಂದಿಷ್ಟು ಸಂಘಟನೆಗಳು ಈಗಾಗಲೇ ಬಂದ್ನಿಂದ ಹಿಂದೆ ಸರಿದಿರುವಂತದ್ದು, ಅದರ ಜೊತೆಗೆ ನೈತಿಕ ಬೆಂಬಲವನ್ನು ನೀಡಲಿಕ್ಕೆ ಮುಂದಾಗಿರುವಂತದ್ದು. ಇದರಿಂದಾಗಿ ಬಂದ್ಗೆ ಯಾವುದೇ ರೀತಿಯಾದಂತಹ ಸಹಕಾರಗಳು ಸಿಗೋದಿಲ್ಲ ಅನ್ನುವಂತಹ ಲಕ್ಷಣಗಳು ಕೂಡ ಉದ್ಭವ ಆಗಿರುವಂತದ್ದು. ಉದಾಹರಣೆಗೆ ಒಂದಿಷ್ಟು ಆಟೋ ಸಂಚಾರ ವ್ಯತ್ಯಯ ಆಗಬಹುದು, ಅದರ ಜೊತೆಗೆ ಸಣ್ಣ ಪುಟ್ಟ ಅಂಗಡಿಗಳು ಕ್ಲೋಸ್ ಆಗಬಹುದು. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾಗಿ ಸಂಚಾರಕ್ಕೆ ಸಮಸ್ಯೆ ಆಗುವಂತಹ ರೀತಿಯಲ್ಲಿ ಬಸ್ಗಳಾಗಿರಬಹುದು, ಖಾಸಗಿ ವಾಹನಗಳಾಗಿರಬಹುದು ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಯಥಾಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿ ವಾಹನಗಳ ಓಡಾಟಗಳು ಇರ್ತವೆ. ಅದನ್ನು ಹೊರತುಪಡಿಸಿಯಾಗಿ ಬೆಂಗಳೂರಿನಲ್ಲಿ ಒಂದಿಷ್ಟು ಹೋಟೆಲ್ಗಳೇನಿದೆ ಅವುಗಳು ನೈತಿಕ ಬೆಂಬಲವನ್ನು ಸೂಚಿಸುವಂತದ್ದು. ಈಗಾಗಲೇ ಗ್ರಾಹಕರಿಗೆ ಎಂದಿನಂತೆ ಹೋಟೆಲ್ಗಳು ತೆರೆದಿರಲಿದೆ ಅನ್ನುವಂತಹ ಒಂದು ಪ್ರಕಟಣೆಯನ್ನು ಹೊರಡಿಸುವಂತಹ ಕೆಲಸವನ್ನ ಕೂಡ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅವರು ಮಾಡಿರುವಂತದ್ದು. ಬಂದ್ಗೆ ನೈತಿಕ ಬೆಂಬಲವನ್ನು ಸೂಚಿಸ್ತಾ ಹೋಟೆಲ್ಗಳನ್ನ ನಡೆಸೋದಕ್ಕೆ, ಅದರ ಜೊತೆಗೆ ಗ್ರಾಹಕರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದೇ ಇರುವಂತಹ ರೀತಿಯಲ್ಲಿ ಈ ಒಂದು ಬಂದ್ಗೆ ನೈತಿಕ ಬೆಂಬಲವನ್ನು ನೀಡ್ತೀವಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇದರ ಜೊತೆಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸಲಿಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ. 11 ಗಂಟೆ ಸುಮಾರಿಗೆ ಟೌನ್ ಹಾಲ್ ಬಳಿ ಬಂದು ಅಲ್ಲಿ ಪ್ರತಿಭಟನೆಯನ್ನ ನಡೆಸುವಂತಹ ಒಂದು ಸಿದ್ಧತೆಯನ್ನ ಕೂಡ ವಾಟಾಳ್ ನಾಗರಾಜ್ ಅವರ ತಂಡ ಮಾಡಿಕೊಂಡಿರುವಂತದ್ದು. ಸುಮಾರು 100 ಕಾರ್ಯಕರ್ತರು ಸೇರಿ ಏನು ಟೌನ್ ಹಾಲ್ ಬಳಿ ಈ ಒಂದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಬಂದ್ಗೆ ಕರೆ ನೀಡಿದ್ರು ಕೂಡ ಬಹುತೇಕ ಸುಮಾರು 60ರಷ್ಟು ಸಂಘಟನೆಗಳೇನಿದೆ ಈ ಒಂದು ಬಂದ್ನಿಂದ ಹಿಂದೆ ಸರಿದಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಸಂಘಟನೆಗಳು ನೈತಿಕ ಬೆಂಬಲವನ್ನು ತೋರ್ತಾ ಇರುವಂತದ್ದು. ಮತ್ತೆ ಒಂದಿಷ್ಟು ಸಂಘಟನೆಗಳೇನಿದೆ ಅವುಗಳು ಸಂಪೂರ್ಣ ಬೆಂಬಲವನ್ನು ತೋರಿ ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡ್ತಾ ಇರುವಂತದ್ದು. ಇನ್ನು ಈಗಾಗಲೇ ಬಂದ್ನ ಬಿಸಿ ಆರಂಭ ಆಗ್ತಾ ಇದೆ. ಇನ್ನು ಮುಂದೆ ಯಾವ ಹಂತಕ್ಕೆ ಹೋಗಿ ಈ ಒಂದು ಬಂದ್ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗ್ತಾ ಇದೆ. ಥ್ಯಾಂಕ್ ಯು ಚರಣ್, ನಿಮ್ಮೆಲ್ಲ ಮಾಹಿತಿಗಾಗಿ.